ನಮಸ್ಕಾರ ಗೆಳೆಯರೇ, ನಿಮಗೆ ಚೇಳನ್ನ ದೇವತೆಯನ್ನಾಗಿ ಪೂಜಿಸುವ ಹಾಗೂ ಮುಖ್ಯ ದೇವತೆಯನ್ನು ಕನ್ನಡಿಯ ಬಿಂಬದಿಂದ ದರ್ಶನ ಮಾಡುವ ಏಕೈಕ ದೇವಾಲಯದ ಬಗ್ಗೆ ತಿಳಿದಿದೆಯೇ? ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ಈ ಅದ್ಭುತ ಜಾಗವನ್ನ ನೋಡೋಣ. ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ರಹಸ್ಯಮಯ ದೇವಸ್ಥಾನಗಳಲ್ಲಿ ಒಂದಾದ ಕೋಲಾರಮ್ಮ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೇನೆ. 1000 ವರ್ಷಗಳ ಇತಿಹಾಸ, ಚೋಳರ ಕಾಲದ ಕೆತ್ತನೆಗಳು ಮತ್ತು ಇಲ್ಲಿನ ವಿಚಿತ್ರ ನಂಬಿಕೆಗಳ ಬಗ್ಗೆ ತಿಳಿಯೋಣ. ನಾವು ಈಗಿರೋದು ಕೋಲಾರ ನಗರದ ಹೃದಯ ಭಾಗದಲ್ಲಿರುವ ಕೋಲಾರಮ್ಮ ದೇವಸ್ಥಾನದಲ್ಲಿ. ಈ ದೇವಸ್ಥಾನವನ್ನ ಗಂಗರು ನಿರ್ಮಿಸಿದರಾದರೂ ಈಗ ನಾವು ನೋಡುತ್ತಿರುವ ಕಲ್ಲಿನ ಸುಂದರ ರೂಪಕವನ್ನು ಕೊಟ್ಟಿದ್ದು ಚೋಳ ರಾಜೇಂದ್ರ ಚೋಳ. ಇಲ್ಲಿನ ಪ್ರತಿ ಕಲ್ಲಿನ ಮೇಲೂ ಇತಿಹಾಸ ಅಚ್ಚಾಗಿದೆ. ಇಲ್ಲಿರುವ ಶಾಸನಗಳು 1000 ವರ್ಷದ ಹಿಂದಿನ ಕಥೆಯನ್ನ ಹೇಳುತ್ತವೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಚೇಳಮ್ಮನ ಸನ್ನಿಧಿ. ಇಲ್ಲಿ ಚೇಳನ್ನೇ ದೇವತೆಯನ್ನಾಗಿ ಪೂಜಿಸುತ್ತಾರೆ. ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದರೆ ಚೇಳು ಕೊಚ್ಚುವುದಿಲ್ಲ ಅನ್ನುವುದು ಭಕ್ತರ ನಂಬಿಕೆ. ಅಷ್ಟೇ ಅಲ್ಲ, ಇಲ್ಲಿನ ಹುಂಡಿಗೆ ನಾಣ್ಯ ಹಾಕಿದಾಗ ಬರುವ ಸದ್ದು ಬಹಳ ಹೊತ್ತಿನವರೆಗೂ ಕೇಳುತ್ತದೆ. ಇದು ಪಾತಾಳದವರೆಗೂ ಇರಬಹುದು ಎನ್ನುವುದು ಇಲ್ಲಿನ ಜನರ ನಂಬಿಕೆ. ಇಲ್ಲಿನ ಪ್ರಧಾನ ದೇವತೆ ಕೋಲಾರಮ್ಮ. ಈ ದೇವಿಯನ್ನ ನೀವು ನೇರವಾಗಿ ನೋಡುವ ಹಾಗಿಲ್ಲ. ಹೌದು, ದೇವಿಯ ಎದುರು ಒಂದು ದೊಡ್ಡ ಕನ್ನಡಿಯನ್ನ ಇಟ್ಟಿದ್ದಾರೆ. ಆ ಕನ್ನಡಿಯ ಮೂಲಕವೇ ದೇವಿಯ ದರ್ಶನ ಮಾಡಬೇಕು. ಇದು ಇಲ್ಲಿನ ವಿಶೇಷ ಸಂಪ್ರದಾಯ. ನೀವು ಬೆಂಗಳೂರಿನ ಹತ್ತಿರ ಎಲ್ಲಾದ್ರೂ ಒಂದು ದಿನದ ಟ್ರಿಪ್ ಪ್ಲಾನ್ ಮಾಡಿದ್ರೆ ಖಂಡಿತ ಕೋಲಾರಕ್ಕೆ ಬನ್ನಿ. ಕೋಲಾರಮ್ಮನ ದರ್ಶನ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಅದ್ಭುತ ಸೋಮೇಶ್ವರ ದೇವಸ್ಥಾನವನ್ನ ಕೂಡ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಈ ಒಂದು ಅದ್ಭುತ ದೇವಾಲಯದ ದರ್ಶನ ಭಾಗ್ಯ ಕಲ್ಪಿಸಿದ ನಮ್ಮ ಸ್ನೇಹಿತರಾದ ಸಾಗರ್ ರೆಡ್ಡಿ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು.